ಬೆಳಗಾವಿಯಲ್ಲಿ ಬರ ಪರಿಶೀಲನೆ ನಡೆಸಿದಂತಹ ರವಿಕುಮಾರ್, ಬರ ವೀಕ್ಷಣೆಯ ಬಳಿಕ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸುದ್ದಿಗೋಷ್ಠಿ. ಬೆಳಗಾವಿಯಲ್ಲಿ ಬರ ಪರಿಶೀಲನೆ ನಡೆಸಿದಂತಹ ರವಿಕುಮಾರ್, ಬರ ವೀಕ್ಷಣೆ ಬಳಿಕ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಸುದ್ದಿಗೋಷ್ಠಿ. ಮಳೆ ಕೊರತೆಯಿಂದ ಹತ್ತಿ, ಮೆಕ್ಕೆಜೋಳ, ಶೇಂಗಾ ಬೆಳೆ ಹಾನಿ. ರಾಮದುರ್ಗದಲ್ಲಿ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲ. ಸರ್ಕಾರ ಬರ ಪರಿಹಾರ ನೀಡಬೇಕು ಎಂದಿರುವಂತಹ ರವಿಕುಮಾರ್. ಸಾಲಾಪುರ ನೀರಾವರಿ ಯೋಜನೆ ಕಾರ್ಯ ಆರಂಭವಾಗಿಲ್ಲ. ತಕ್ಷಣ ಬರ ಘೋಷಿಸಿ ಎಕರೆಗೆ 50,000 ಪರಿಹಾರವನ್ನು ಆಗ್ರಹಿಸಿದ್ದಾರೆ. ಸಾಲಬಾಧಿತ ರೈತರ ರಕ್ಷಣೆಗೆ ವಿಶೇಷ ಯೋಜನೆಗೆ ಒತ್ತಾಯ. ಸಿಎಂ ಮೊದಲು ರೈತರ ಹೊಲಗಳಿಗೆ ತೆರಳಿ ಸಮಸ್ಯೆಯನ್ನ ಆಲಿಸಿ ಅಂತ ಹೇಳಿ ರವಿಕುಮಾರ್ ಹೇಳಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಏನು ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ಈಗ ನೋಡಿ, ಹಿಂಗಿದೆ ಕಾಳು. ಇದು ಶೇಂಗಾದ ಪರಿಸ್ಥಿತಿ. ನೋಡಕ್ ಮಾತ್ರ ಹಸಿರಾಗೆ ಗಿಡ ಕಾಣಿಸ್ತಾ ಇದೆ, ಶೇಂಗಾ ಇಲ್ಲೇ ಇಲ್ಲ. ಈಗೇನು ಶೇಂಗಾ ಕಾಣಿಸ್ತಾ ಇದೆ ಅದರೊಳಗಡೆ ಬೀಜನೇ ಇಲ್ಲ. ಅದು ಇನ್ನೂ ಸ್ವಲ್ಪ ಹೋದಂಗೆಲ್ಲ ಒಣಗೆ ಹೋಗುತ್ತೆ, ಶೇಂಗಾ ಇಲ್ಲ. ಅದೇ ಥರ ವೆಂಕಟೇಶ್ ಜಾಧವ್ ಅವರ ಹೊಲಕ್ಕೆ ಹೋಗಿದ್ವಿ. ಅಲ್ಲಿ 42 ಎಕರೆ ಮೆಕ್ಕೆಜೋಳ ಹಾಕಿದ್ದಾನೆ ಆ ಮನುಷ್ಯ, ವೆಂಕಟೇಶ್ ಜಾಧವ್. 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಸಂಪೂರ್ಣವಾಗಿ ನಾಶ ಆಗಿದೆ. ವೆಂಕಟೇಶ್ ಅಳ್ತಾ ಇದ್ದಾನೆ ಅವನು, ವೆಂಕಟೇಶ್ ಜಾಧವ್. ನನಗೆ ಸರ್ಕಾರ ಏನಾದ್ರು ಒಂದು ವಿಷ ಕೊಟ್ಬಿಟ್ರೆ ಕುಡಿದ್ಬಿಡ್ತೀನಿ ಸರ್, ನೆಮ್ಮದಿಯಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂತಾನವನು. ಅದಕ್ಕೆ ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿದೆ, ಕಾಣಿಸ್ತಾ ಇದೆ, ಆದರೆ ತೆನೆ ಬಿಟ್ಟಿಲ್ಲ. ಸುಮಾರು ಸೊಂಟದವರೆಗೆ ಇದೆ ಮೆಕ್ಕೆಜೋಳ, ಆದರೆ ತೆನೆ ಬಿಡೋ ಪರಿಸ್ಥಿತಿ ಆ ಮೆಕ್ಕೆಜೋಳ ಇಲ್ಲ. ಆಮೇಲೆ ರೈತರ ಜೊತೆ ಸಂವಾದವನ್ನು ನಾವು ಮಾಡಿದ್ವಿ. ಅಲ್ಲಿ 100 ಜನ ರೈತರು ಭಾಗವಹಿಸಿದ್ರು. ಅವ್ರದ್ದು ಒಂದೇ ಏನು ಅಂತ ಹೇಳಿದರೆ 4 ಯೋಜನೆಗಳಿದೆ. ಒಂದನೇದು ಸಾಲಾಪುರ, ವೀರಭದ್ರೇಶ್ವರ, ರಾಮಲಿಂಗೇಶ್ವರ